ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಮುಖಂಡರು ಹಾಗೂ ಹೃದಯವಂತ ಕೆ ವೆಂಕಟೇಶ್ ಅವರ ಹುಟ್ಟುಹಬ್ಬದ ಆಚರಣೆಯನ್ನು ಎಲ್ಲ ಸ್ನೇಹಿತರು ಹಾಗೂ ಕಾರ್ಯಕರ್ತರು ಕೇಕ್ ಅನ್ನು ಕತ್ತರಿಸುವ ಮೂಲಕ ವಿಜೃಂಭಣೆಯಾಗಿ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು. ಮೊದಲನೇದಾಗಿ ನಿಮ್ಮ ವಾಹಿನಿ ಮುಖಾಂತರ ನಮ್ಮ ತಂದೆಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಬೆಳಗಿಂದ ಏನು ಕುಮಾರಸ್ವಾಮಿ ಲೇಔಟ್ ಜನತೆಯವರೆಲ್ಲ ಬಂದು ಪ್ರೀತಿ ವಿಶ್ವಾಸ ತೋರಿಸಿ ಬೆಳಗಿಂದ ಏನು ವಿಶ್ ಮಾಡಿದ್ದಾರೆ ಅವ್ರಿಗೆಲ್ಲ ಹೃದಯಪೂರ್ವಕ ವಂದನೆಗಳು. ಹಾಗೂ ಇವತ್ತು ಅವ್ರದ್ದು ಹುಟ್ಟಿದಬ್ಬ ಆಗಿರೋದಕ್ಕೆ ಅವರ ಅಭಿಮಾನಿಗಳೆಲ್ಲ ಸೇರಿ ಸಣ್ಣದಾಗಿ ಏನೋ ಒಂದು ಆಚರಣೆ ಇಟ್ಕೊಂಡಿದ್ದಾರೆ ಅಷ್ಟೇ. ನಮ್ಮ ಅಣ್ಣ ವೆಂಕಟೇಶಣ್ಣವ್ರಿಗೆ, ಹೃದಯವಂತ ಕೆ ವೆಂಕಟೇಶಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವ್ರಿಗೆ 100 ವರ್ಷ ಆಯುಸ್ ಕೊಟ್ಟು ಇನ್ನೂ ನಮ್ಮಂಥವ್ರನ್ನೆಲ್ಲ ಬೆಳೆಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಅವ್ರು ನೆಕ್ಸ್ಟ್ ಕಾರ್ಪೆಟ್ ಆಗಲಿ ಅಂತ ದೇವ್ರ ಹತ್ರ ಬೇಡ್ತೀನಿ. ಇದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕಿಂತ ಅವ್ರಿಗೆ ನಾನು ಬೆಲೆ ಕಟ್ಟದಾಗದಂಥ ವಿಚಾರಗಳು ನಮ್ಮ ಹುಡುಗರಿಗೆ, ನಮ್ಮ ಲೀಡ್ರ್ಗಳಿಗೆ, ನನ್ನ ಲೀಡ್ರ್ಗಳವರು, ನಮ್ಮನ್ನು ಬೆಳೆಸೋವಂಥ ಲೀಡ್ರ್ಗಳವರೆಲ್ಲ ಅವ್ರಿಗೆಲ್ಲ ಬೆಳಗ್ಗೆಯಿಂದ ಇಲ್ಲಿವರೆಗೂ ಬಂದು ಸುಮಾರು ಜನ ವಿಶ್ ಮಾಡಿಬಿಟ್ಟು ಹೋಗಿದ್ದಾರೆ. ಇಲ್ಲಿರುವಂಥ ಜನ ಇರ್ಬೋದು, ಯಾವುದೇ ವಾರ್ಡಲ್ಲಿರಲಿ, ಯಾವುದೇ ಜನ ಇರಲಿ, ಪದ್ಮನಾಭನಗರ 171 ವಾರ್ಡ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಜನಕ್ಕೂ ಆರೋಗ್ಯ ಆಯಸ್ ಕೊಟ್ಟು ಹೊಸ ವರ್ಷದಲ್ಲಿ ಭಗವಂತ ಅವ್ರನ್ನೆಲ್ಲ ಚೆನ್ನಾಗಿಡಬೇಕು. ಕ್ಷೇತ್ರದಲ್ಲಿ ಎಲ್ಲ ಅಭಿವೃದ್ಧಿ ಆಗಬೇಕು. ಏನೋ ನಮ್ಮ ಎಲ್ಲ ಲೀಡರ್ಗಳು ಸೇರಿ ಒಂದು ಒಳ್ಳೆ ಕೆಲಸ ಮಾಡಿ ಕಾರ್ಯಕರ್ತರಾಗಲಿ ಪಬ್ಲಿಕ್ಸ್ನಾಗಲಿ ಒಂದೇ ಥರ ನಾವು ತೊಗೊಂಡೋಗ್ಬೇಕು ಅಂತ ಇದು ನನ್ನ ಆಸೆ. ಒಂದು ನಮ್ಮ ಲೀಡರ್ಸ್ಗಳಿಗೆಲ್ಲ ಹೇಳೋದೇನೆಂದರೆ ನಾನು ಇದನ್ನು ಮಾಡ್ಕೊಳ್ಬೇಕು ಅಂತಲೂ ಇರಲಿಲ್ಲ. ನಾನು ಯಾರ ಕೈಗೂ ಸಿಗಬಾರ್ದು ಅಂತಲೇ ಇದ್ದಿದ್ದೆ. ಇವತ್ತು ಮಾಲೆ ಹಾಕ್ಬಿಟ್ಟಿದ್ದೀನಿ, ಎಲ್ಲೂ ಹೋಗೋಕ್ಕಾಗಲ್ಲ. ಇದು ನನ್ನ ಪರಿಸ್ಥಿತಿ. ಅದಕ್ಕೋಸ್ಕರ ನನ್ನ ಲೀಡ್ರಸ್ಸು, ನಮ್ಮ ಕಾರ್ಯಕರ್ತರು, ನಮ್ಮ BJP ಕಾರ್ಯಕರ್ತರು, ನಮ್ಮ BJP ಪಕ್ಷದಲ್ಲಿ ನಮ್ಮ MLA ಸಾಹೇಬ್ರಿಗೆ ಆಗ್ಬೋದು, ಎಲ್ಲರಿಗೂ ಆಗ್ಬೋದು, ಎಲ್ಲರಿಗೂ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸೋದಕ್ಕೆ ಈಗ BBMP ಚುನಾವಣೆ ಮಾಡಿದರೆ ಇವತ್ತು ಜನಕ್ಕೆ ಅನುಕೂಲ ಆಗೋದು, ಜನಗಳಿಗೆ ಅನುಕೂಲ ಆಗೋದೇ ಹೊರತು BBMP ಎಲೆಕ್ಷನ್ ಆದರೆ ಜನಗಳಿಗೆ ಅನುಕೂಲ ಆಗುತ್ತೆ. ಯಾಕೆ ಅಂತಂದರೆ ಪಬ್ಲಿಕ್ಸು ಕೈ ಸಿಗೋರು ಯಾರು? ಲೋಕಲಲ್ಲಿ ಲೋಕಲ್ ಲೀಡ್ರು ಚಿಕ್ಕದಿಂದ ದೊಡ್ಡದವ್ರಿಗೂ ಸಾಲ್ವ್ ಮಾಡ್ತಾರೆ. ಅದೇ ನಮ್ಮ MLA ಸಾಹೇಬ್ರು ಇದ್ದಾರೆ, ಪಾಪ ಅವ್ರಿಗೊಂದು 10 ಮಾಡಿದ್ರೆ ಇನ್ನು 10 ಉಳಿಯುತ್ತೆ.
ಆ ಥರಕ್ಕಾಗ್ಬಿಟ್ಟಿದೆ. ಅವರು ಎಲ್ಲರ ಒಂದು ಸರಿಪಡ್ಸೋಕೆ ಹೋದರೆ ಇನ್ನೊಂದು ಸರಿಪಡ್ಸೋಕ್ಕಾಗಲ್ಲ. ನಮ್ಮ ಕ್ಷೇತ್ರದಕ್ಕಿಂತ ಮೇಲಾಗಿ ಇವತ್ತಿರುವಂಥ ಕಾಂಗ್ರೆಸ್ ನಾಯಕರಿಗೆ ಹೇಳೋದು, ನಿಮಗೆ BBMP ಎಲೆಕ್ಷನ್ ಬೇಕು, ಜನಕ್ಕೆ ಅನುಕೂಲ ಆಗಬೇಕು. ಕಾಂಗ್ರೆಸ್ ಅವ್ರು ನಾವು ಕೇಳೋದಿಷ್ಟೇ, ಅನುಕೂಲ ಆಗಬೇಕು. ಎಲ್ಲ ದಿಕ್ಕಲ್ಲೂ ನಾವು ಗ್ರೇಟರ್ ಬೆಂಗಳೂರು ಮಾಡ್ತೀರಿ, ಇನ್ನು ಅದಲ್ಲ. ಫಸ್ಟ್ ಇಲ್ಲಿ ಎಲೆಕ್ಟೆಡ್ ಪರ್ಸನ್ ಮಾಡಿ, ಫಸ್ಟು BBMP ಎಲೆಕ್ಷನ್ ತಂದರೆ ಎಲ್ಲನೂ ಅದಕ್ಕಾದ ಗ್ರೇಟರ್ ಬೆಂಗಳೂರಿಗೇನೋ ಡಬಲ್ ಒಳ್ಳೆ ಬೆಂಗಳೂರು ಅಂತ ಹೆಸರು ಕಾರ್ಪೊರೇಷನ್ ಆದಮೇಲೆ ಬರುತ್ತೆ ಅಂತ ನನ್ನ ಉದ್ದೇಶ. ಅದನ್ನು ಮಾಡಬಾರ್ದಾಗಿತ್ತು. ಯಾಕೆಂತೀರ, ಒಬ್ಬರಿಗೆ ಲೇಡೀಸಿಗೆ ನಾವು ಫ್ರೀ ಕೊಟ್ಟು ಜೆಂಟ್ಸಿಗೆ ನಮ್ಮ ನಾಯಕರು, ವಿರೋಧ ಪಕ್ಷ ನಾಯಕರು ಮಾತಾಡಿದ್ದಾರೆ. ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅದರ ಬಗ್ಗೆ ನಾವು ಮಾತಾಡೋದಕ್ಕಿಂತ ಅವ್ರು ಮಾಡಿರೋದ್ರಲ್ಲಿ ನಾವು ಮಾತಾಡೋದು ಅಷ್ಟೊಂದು ಸೂಕ್ತ ಇಲ್ಲ ಅಂತ ನನ್ನ ಅಭಿಪ್ರಾಯ. ಎಲ್ಲರಿಗೂ ಇಲ್ಲಿ ಬಂದಿರೋರು ಎಲ್ಲ ನಮ್ಮ ಹುಡುಗರು, ನಮ್ಮ ಮನೆ ಮಕ್ಕಳು, ನಾವು ಅವ್ರ ಮನೆ ಮಕ್ಕಳು, ಎಲ್ಲರಿಗೂ 2025ರಲ್ಲಿ ಭಗವಂತ ಅವ್ರಿಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತೇಳಿ ನಾನು ಕೇಳ್ಕೊತೀನಿ. ನಮ್ಮ ಹುಡುಗರು ಎಲ್ಲ ಚೆನ್ನಾಗಿರಬೇಕು, ಇದೇ ನನ್ನ